ಗಂಗಾವತಿ ತಾಲೂಕಿನ ವಿರುಪಾಪುರ ಗ್ರಾಮದ ತಹಶೀಲ್ದಾರ್ ಕಾರ್ಯಾಲಯದ ಪಕ್ಕದಲ್ಲಿರುವ ಫಿಲ್ಟರ್ ನೀರಿನ ಟ್ಯಾಂಕಿಗೆ ಧಕ್ಕೆ. ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿರುಪಾಪುರ ಗ್ರಾಮದ ತಹಶೀಲ್ದಾರ್ ಕಾರ್ಯಾಲಯದ ಪಕ್ಕದಲ್ಲಿರುವ ಸರ್ವೆ ನಂಬರ್ 53 ಭೂಮಿಯ ಮಾಲೀಕರು ಗಂಗಾವತಿ ತಾಲೂಕಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಫಿಲ್ಟರ್ ಟ್ಯಾಂಕ್ ನಿರ್ಮಾಣವಿರುವ ಜಮೀನು ಪಕ್ಕದಲ್ಲಿ ಅನಧಿಕೃತವಾಗಿ ಸುಮಾರು 10 ರಿಂದ 12 ಅಡಿಗಳಷ್ಟು ಆಳವಾಗಿ ಭೂಮಿಯನ್ನ ಅಗೆದು ಅಕ್ರಮವಾಗಿ ಮಣ್ಣನ್ನ ದುಡ್ಡು ಸಂಪಾದನೆ ಮಾಡುವ ದುರಾಸೆಯಿಂದ ಸಾಗಿಸುತ್ತಿದ್ದಾರೆ. ಇದು ಗಂಗಾವತಿ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಹೊಂದಿಕೊಂಡಿದ್ದು, ಇದು ತಹಶೀಲ್ದಾರರ ಕಣ್ಣಿಗೂ ಕಂಡರೂ ಸಹ ಸದರಿ ಭೂಮಿಯ ಮಾಲೀಕರ ಮೇಲೆ ಯಾವುದೇ ಕ್ರಮವನ್ನ ಜರುಗಿಸದೆ ಕಣ್ಣು ಮುಚ್ಚಿ ಕುಳಿತಿರುತ್ತಾರೆ. ಮತ್ತು ನಮ್ಮ ಸಂಘಟನೆಯು ತಹಶೀಲ್ದಾರರು ಮತ್ತು ಕೊಪ್ಪಳ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಇದರ ಕುರಿತು ಮನವಿ ಸಲ್ಲಿಸಿ ಗಮನಕ್ಕೆ ತಂದರೂ ಸಹ ಅಧಿಕಾರಿಗಳು ಭೂಮಿಯ ಮಾಲೀಕರ ಮೇಲೆ ಯಾವುದೇ ಕ್ರಮವನ್ನ ಜರುಗಿಸಿರುವುದಿಲ್ಲ. ಮುಂದುವರೆದು ಸದರಿ ಭೂಮಿಯ ಮಾಲೀಕರ ಪಕ್ಕದಲ್ಲಿಯೇ ಸರ್ಕಾರದ ವತಿಯಿಂದ ಇಡೀ ಗಂಗಾವತಿ ನಗರಕ್ಕೆ ಸರಬರಾಜು ಮಾಡುವ ಶುದ್ಧ ಕುಡಿಯುವ ನೀರಿನ ಟ್ಯಾಂಕರ್ ನಿರ್ಮಾಣವಾಗಿ ಅಗೆಯುವುದರಿಂದ ಸದರಿ ಶುದ್ಧ ಕುಡಿಯುವ ಫಿಲ್ಟರ್ ಮಾಡುವ ನೀರಿನ ಟ್ಯಾಂಕರ್ ಸತತವಾಗಿ ಮಳೆಗಾಲದಲ್ಲಿ 3-4 ದಿನಗಳ ಸತತವಾಗಿ ಮಳೆಯಾದರೆ ಸದರಿ ಫಿಲ್ಟರ್ ಟ್ಯಾಂಕರ್ ಕುಸಿದು ಬೀಳುವ ಆಪತ್ತಿನಲ್ಲಿರುತ್ತದೆ. ಇದರಿಂದ ಮುಂದಿನ ದಿನಗಳಲ್ಲಿ ಗಂಗಾವತಿ ನಗರದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯನ್ನ ಅನುಭವಿಸಬೇಕಾಗುವ ಪರಿಸ್ಥಿತಿ ಉಂಟಾಗುತ್ತದೆ. ಸದರಿ ಸರ್ವೆ ನಂಬರ್ 53ರ ಭೂ ಮಾಲೀಕರ ಮೇಲೆ ಕಂದಾಯ ಇಲಾಖೆ ಮತ್ತು ಕೊಪ್ಪಳ ಗಣಿ ಮತ್ತು ಭೂ ಇಲಾಖೆಯು ಇವರ ಮೇಲೆ ಯಾವುದೇ ಕ್ರಮ ಜರುಗಿಸದೇ ಇರುವುದನ್ನು ನೋಡಿದರೆ ಸದರಿ ಅಧಿಕಾರಿಗಳ ಮೇಲೆ ನಮ್ಮ ಸಂಘಟನೆಗೆ ಅನುಮಾನ ಉಂಟು ಮಾಡುತ್ತಿದೆ. ಯಾವುದೇ ಕಾರಣಕ್ಕೂ 100 ಮೀಟರ್ನಷ್ಟು ಯಾವುದೇ ವ್ಯಕ್ತಿಗಳನ್ನ ಮಣ್ಣನ್ನಾಗಿ ಅದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕೆಂದು ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ತಾಲೂಕು ಅಧ್ಯಕ್ಷ ಶಂಕರ್ ಪೂಜಾರಿ, ಗ್ರಾಮ ಘಟಕದ ಅಧ್ಯಕ್ಷ ಮುತ್ತಣ್ಣ, ತಾಲೂಕು ಅಧ್ಯಕ್ಷರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗಂಗಾವತಿ ತಾಲೂಕಿನ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕರು ಮತ್ತು ಇತರ ಸದಸ್ಯರೊಂದಿಗೆ ಈ ಒಂದು ಕಾರ್ಯಾಲಯಕ್ಕೆ ಎಂದು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಕೊಪ್ಪಳ ಅವರಿಗೆ ಮಾನ್ಯ ತಹಶೀಲ್ದಾರ್ ಗಂಗಾವತಿ ಅವರ ಮುಖಾಂತರ ಸಲ್ಲಿಸಿದ ಮನವಿ ಪತ್ರವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮುಂದಿನ ಕ್ರಮಕ್ಕಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದಂತ ಹೇಳ್ತಾ ನಮ್ಮೆಲ್ಲರಿಗೂ ಧನ್ಯವಾದ. ಈಗಾಗಲೇ ನಾವು ಸುಮಾರು 15 ದಿವಸದಿಂದಾನೇ ಮಾನ್ಯ ದಂಡಾಧಿಕಾರಿಗಳಿಗೂ ಮತ್ತು ಕೊಪ್ಪಳದಲ್ಲಿ ಇರತಕ್ಕಂಥ ಗಣಿ ಮತ್ತು ಭೂ ಇಲಾಖೆಗೆ ಮನವಿ ಕೊಟ್ಟಿವಿ. ಯಾವುದೇ ಪ್ರಯೋಜನ ಆಗಿಲ್ಲ. ನಮ್ಮ ಬೇಡಿಕೆ ಇಷ್ಟೇ, ಮಳೆಗಾಲದಲ್ಲಿ ಸತತವಾಗಿ 3 ರಿಂದ 4 ದಿವಸ ಮಳೆ ಆದರೆ ಇಡೀ ಕುಡಿಯುವ ನೀರು ಗಂಗಾವತಿಗೆ ಸರಬರಾಜು ಆಗ್ತದೆ. ಸುಮಾರು 1.5 ಲಕ್ಷ ಜನಕ್ಕೆ ಸರಬರಾಜು ಆಗ್ತದೆ ನೀರದು. ಆ ನೀರಿನ ಟ್ಯಾಂಕಿಯ ಕೆಳಗೆ ಮಣ್ಣು ಆಗಿರೋದು. ಯಾಕಂದರೆ ಭೂಮಿ ಅವ್ರದೇ ಇರ್ಬೋದು, ಬೇಡನಾಗಿಲ್ಲ. ಅದು ಸರ್ಕಾರ ಆದೇಶ, ಸುಪ್ರೀಂ ಕೋರ್ಟ್ ಆದೇಶ ಇರೋದು ಬರೀ 3 ಫುಟ್ ತೆಗಿಬೇಕಂತೇಳಿ. ಇವರು ತೆಗೆದು 12 ರಿಂದ 15 ಫುಟ್ ಮಣ್ಣು ತೆಗೆದಾರೆ. ಯಾಕಂದರೆ ಆ ನೀರಿನ ಟ್ಯಾಂಕಿ ಧಕ್ಕೆ ಆದರೆ ಗಂಗಾವತಿ ಜನಗಳಿಗೆ ನೀರು ಇಲ್ದಂಗೆ ಆಗ್ತದೆ ಕುಡಿಯೋಕೆ. ಅದು ಶುದ್ಧ ನೀರಿನ ಟ್ಯಾಂಕಿ ಅದು. ಯಾಕೆ ಗಣಿ ಮತ್ತು ಭೂ ಇಲಾಖೆ ಮತ್ತು ದಂಡಾಧಿಕಾರಿಗಳು ಇವ್ರ ಮೇಲೆ ಯಾವುದೇ ಥರದ ಇನ್ನೂವರೆಗೆ ಆದರೆ ಆ್ಯಕ್ಷನ್ ತಗೊಂಡಿಲ್ಲ, ಕಾನೂನು ಕ್ರಮ ತೆಗೆದುಕೊಂಡಿಲ್ಲ. ನಾವು ಮನವಿ ಕೊಟ್ಟರು ಕುರಿತು ಯಾಕೆ ತೆಗೆದುಕೊಂಡಿಲ್ಲ? ದಂಡಾಧಿಕಾರಿಗಳು ಮತ್ತು ಗಣಿ ಮತ್ತು ಭೂಮಿಗೆ ಅನುಮಾನ ಬರಕತ್ತೈತೆ. ಆದ್ದರಿಂದ ಸಂಬಂಧಪಟ್ಟ ಸಚಿವರಿಗೂ ಮತ್ತು ಶಾಸಕರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕತ್ತೀವಿ ನಾವು. ಅವ್ರ ಮೇಲೆ ಆದರೆ ಕಾನೂನು ಕ್ರಮ ಜರುಗಿಸಲಿಲ್ಲಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪರಿವೀರ್ ಶೆಟ್ಟಿ ಮಠದಿಂದ ಸಂಬಂಧಪಟ್ಟ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡಕತ್ತೀವಿ ನಾವು.